ಗೊತ್ತಾಗ್ತಿಲ್ವೇ? ವೀರು, ಹಾ, ಏನ್ ಹುಡುಕ್ತಿದ್ದೀರಾ? ಏನಿಲ್ಲ ಬಿಡು. ಏನ್ ಹುಡುಕ್ತಿದ್ದೀರಾ ಅಂತ ಹೇಳಿ, ನಾನು ಸಹಾಯ ಮಾಡ್ತೀನಿ. ಸಹಾಯ ಮಾಡ್ತೀಯ ನೀನು? ನನ್ನ ವಸ್ತುಗಳು ಒಂದು ಇಟ್ಟು ಜಾಗದಲ್ಲಿ ಇರಲ್ಲ, ಎಲ್ಲ ಇಟ್ಕೊಂಡ್ಬಿಡ್ತೀಯ, ಬೇರೆ ಎಲ್ಲ ಶಿಫ್ಟ್ ಮಾಡ್ಬಿಡ್ತೀಯ. ಅಯ್ಯೋ ದೇವ್ರೆ, ನಾನ್ ಯಾಕೆ ನಿಮ್ ವಸ್ತು ತಗೊಳ್ಳಿ? ಸರಿ ಬಿಡಿ, ನೀವೇನ್ ಹುಡುಕ್ತಿದ್ದೀರಾ ಅಂತ ಹೇಳಿ ನಾನು ಹೆಲ್ಪ್ ಮಾಡ್ತೀನಿ. ಕನ್ನಡಕ, ಬೆಳಗ್ಗೆಯಿಂದ ಪೇಪರ್ ಓದಕ್ ಸಾಯ್ತಾ ಇದ್ದೀನಿ, ಕನ್ನಡಕ ಕಾಣಿಸ್ತಾ ಇಲ್ಲ. ವೀರು, ಇದು ಬರೀ ನಮ್ಮನೆ ಕತೆ ಅಲ್ಲ, ಎಲ್ಲರ ಮನೆ ಕತೆನೂ ಇದೆ. ಸಮಸ್ಯೆ ಅಂದ್ಕೊಂಡ್ರೆ ಸಮಸ್ಯೆ, ತಮಾಷೆ ಅಂದ್ಕೊಂಡ್ರೆ ತಮಾಷೆ. ನಿನಗಿದು ತಮಾಷೆ ಇರ್ಬೋದು, ಆದ್ರೆ ನನಗೆ ಸಮಸ್ಯೆನೆ. ನನ್ ಪೇಪರ್ ಓದಕ್ ಆಗ್ತಾ ಇಲ್ಲ, ನನ್ ಕಷ್ಟ ನನಗೆ, ನೀನು ತಮಾಷೆ ಮಾಡ್ಕೊಂಡು ನಿಂತಿದ್ಯಾ. ಹಾಗಂತ ಇದಕ್ಕೂ ನಾನೇ ಕಾರಣನಾ? ಹಾಗಂತ ನಾನೇನ್ ಹೇಳಿದೆ? ನಾನ್ ಹೇಳೋದು ನಿನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ನನಗೆ ಅರ್ಥ ಆಗ್ತಿದೆ ವೀರು, ಆದ್ರೆ ನಿಮ್ ಕೋಪ ಫ್ರಸ್ಟ್ರೇಷನ್ ನೀವು ನನ್ ಮೇಲೆ ಯಾಕೆ ತೋರಿಸ್ಕೊತಾ ಇದ್ದೀರಾ? ಸರಿ, ಇವಾಗ ಏನ್ ಮಾಡ್ಲಿ? ಅಮ್ಮ, ನೀವಿಬ್ರು ಜಗಳ ಆಡ್ತಿದ್ದೀರಾ? ನಾವ್ ಜಗಳ ಆಡ್ತಿಲ್ಲ, ನಾವು ಮಾತಾಡ್ತಿದೀವಿ. ಇಲ್ಲ ಕಣಮ್ಮ, ನಾವ್ ಜಗಳನೇ ಆಡ್ತಾ ಇರೋದು. ಶುರು ಮಾಡಿದ್ ನಿಮ್ಮಮ್ಮ. ನಾನಿಲ್ಲಿ ಶುರು ಮಾಡ್ದೆ, ಆಗಿಂದ ನೀವೇ ತಾನೇ ರೇಗ್ತಾ ಇರೋದು, ಸಿಡುಕ್ತಾ ಇರೋದು. ನೋಡು, ನಾನು ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೀನು ಸಿಟ್ಟಿನ ಬಗ್ಗೆ ಮಾತಾಡ್ತಾ ಇದೀಯ. ಅಯ್ಯೋ, ಇದು ಒಂಥರ ಕ್ಯೂಟ್ ಆಗಿದೆ. ಅಲ್ಲ, ನಾನು ಸುಮ್ಮನೆ ಇದೇ ತರ ಜಗಳ ಆಡ್ತಿದ್ವಿ, ಆದ್ರೆ ನೀವಿಬ್ರು ಜಗಳ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಲ್ಲ, ನಾವಿಬ್ರು ಚಿಕ್ಕವರು, ನಾವಿಬ್ರು ಮಧ್ಯೆ ಮನಸ್ತಾಪಗಳಿರುತ್ತೆ, ಜಗಳ ಆಡೋದು ಕಾಮನು. ಆದ್ರೆ ನೀವಿಬ್ರು ಯಾವ ಕಾರಣಕ್ಕಪ್ಪ ಜಗಳ ಆಡ್ತಿರೋದು? ನೋಡಮ್ಮ, ಜಗಳ ಆಡೋದಕ್ಕೆ ದೊಡ್ಡೋರು ಚಿಕ್ಕೋರು ಅಂತಿಲ್ಲ. ಮದುವೆ ಆಗಿ ಸ್ವಲ್ಪ ದಿನ ಆದ್ಮೇಲೆ ಗಂಡ ಹೆಂಡತಿ ಜಗಳ ಆಡೋದಕ್ಕೆ ಕಾರಣನೇ ಬೇಕಿಲ್ಲ. ಕಾರಣ ಯಾಕೆ ಬೇಕಿಲ್ಲ? ಈಗ ನಾವ್ ಜಗಳ ಆಡ್ತಿರೋದು ನಿಮ್ ಕನ್ನಡಕ ಸಿಕ್ತಿಲ್ಲ ಅಂತ ತಾನೆ? ಹೌದು, ಕನ್ನಡಕ ಸಿಗ್ತಾ ಇಲ್ಲ, ನಾನು ಪೇಪರ್ ಓದ್ಬೇಕು. ಕನ್ನಡಕನಾ? ಅಲ್ಲಪ್ಪ, ಕನ್ನಡಕನ ತಲೆ ಮೇಲೆ ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇದ್ದೀರಾ, ಅದು ಅಲ್ಲದೆ ಅಮ್ಮನ ಮೇಲೆ ಕೂಗಾಡ್ತಿದ್ದೀರಾ. ಇದು ತಪ್ಪು ತಾನೆ? ಸಾರಿ ಕೇಳಿ. ಸಾರಿ ಅಮ್ಮ, ಅವ್ರೇನೋ ಟೆನ್ಷನ್ ಅಲ್ಲಿ ಕೂಗಾಡಿದ್ರು, ಆದ್ರೆ ನೀನಾದ್ರೂ ಸಮಾಧಾನವಾಗಿ ಮಾತಾಡ್ಬೇಕು ತಾನೆ. ನೀನ್ ಯಾಕೆ ಕೂಗಾಡ್ದೆ? ನೀನು ಸಾರಿ ಕೇಳು. ಸಾರಿ. ಸರಿ ಹೋಯ್ತು, ಪ್ರೇಮಿಗಳು ಒಂದಾದ್ರು. ತಲಹರಟೆ, ಪ್ರೇಮಿಗಳಂತೆ. ಇನ್ನೇನ್ ಮತ್ತೆ, ನನ್ನ ಸುಬ್ಬು ಲವ್ ಸ್ಟೋರಿಗಿಂತ ನಿಮ್ಮಿಬ್ರು ಲವ್ ಸ್ಟೋರಿಯಲ್ಲೇ ಟ್ವಿಸ್ಟ್, ಟರ್ನ್ ಎಲ್ಲ ಇದ್ದಿದ್ದು. ಕೂತ್ಕೊಳ್ಳಿ ಹೇಳಿ ಅಂದ್ರೆ, ಕತೆ ತುಂಬಾ ಚೆನ್ನಾಗಿದೆ, ಕೇಳಿ ಕೂತ್ಕೊಳ್ಳಿ. ಹೌದು, ಕತೆ ತುಂಬಾ ಚೆನ್ನಾಗಿದೆ. ಆಮೇಲೆ ಏನಾಯ್ತು? ಆಮೇಲೆ ಆ ರಾಜ ಕೋಪದಲ್ಲಿ ಆ ಮುಖವಾಡ ಹಾಕಿರೋ ಮನುಷ್ಯನ ಕೊಂದು ಸಿಗದ ಹಾಕಿ ಊರ್ ಬಾಗ್ಲಿಗೆ ತೋರಣ ಕಟ್ತಾನೆ. ನಾನು ಫೋನ್ ಮಾಡ್ಲೇಬೇಕು, ಬರ್ತೀನಿ ಒಂದು ನಿಮಿಷ. ಶಾಂತಮ್ಮ, forget it. No, I can't. ಕಂತ ಮತ್ತೆ ಇನ್ನೊಂದು ಕ್ಷಣನೂ ಇಲ್ಲಿರೋದು ಬೇಡ, ಹೊರಟ್ಬೇಡ. ಯಾಕಪ್ಪ ಕಾರ್ತಿಕೇಯ, ಇಂಥ ದೊಡ್ಡ ಅರಮನೆಯಲ್ಲಿ ಇರೋದಕ್ಕೆ ಇಷ್ಟೊಂದು ಚಡಪಡಿಸ್ತಾ ಇದೆಯಲ್ಲ? ಹೌದು, ನಿಮ್ಗೆ ಇದು ಅರಮನೆ ಅಂತಾನೆ ಅನ್ಸುತ್ತೆ, ಆದ್ರೆ ನನಗಿದು ಯಮನ್ ಆಸ್ಥಾನ ತರ ಕಾಣಿಸ್ತಾ ಇದೆ ಕಂತ ಮತ್ತೆ. ನಾವಿದೊಂದು ಸ್ವಲ್ಪ ತಿನ್ನೇ ಇದ್ರು ನಮ್ಮನ್ಸಿಗೆ ತೋರಣ ಕಟ್ಬಿಡ್ತಾರೆ. ಸಿಗುತ್ತ ತೋರಣ ಕಟ್ತಾರ? ಯಾರು? ನಾನೇ. ಸರ್, ಅಳಿಯಂದ್ರೆ, ನಿಮ್ಮನ್ನ ತಿಂಡಿ ಕರಿಬೇಕು ಅಂತ ಹುಡುಕಾಡ್ತಿದ್ದೆ. ನೀವು ನೋಡಿದ್ರೆ ಇಲ್ಲಿದ್ದೀರಿ, ಬನ್ನಿ ತಿಂಡಿ ತಿನ್ನೋಣ. ನೀವು ತಿಂಡಿ ಮಾಡಿರಿ, ನಾನು ಆಮೇಲೆ ತಿಂತೀನಿ. ಒಂದು ಮೀಟಿಂಗ್ ಇದೆ, ಆನ್ಲೈನ್ ಮೀಟಿಂಗ್. ಎಸ್ ಸರ್. ಅಳಿಯಂದ್ರೆ, ಕೆಲಸ ಇದ್ದದ್ದೇ ಟೈಮ್ಗೆ ತಿಂಡಿ ಊಟ ಮಾಡಬೇಕು, ಇಲ್ಲ ಆರೋಗ್ಯ ಕೆಡುತ್ತೆ. ಎಸ್ ಸರ್. ಬನ್ನಿ ಇಸ್ ರೈಟ್. ಬನ್ನಿ.
ಬನ್ನಿ ಹೇಳಿ ಅಂದ್ರೆ ಮೊಮ್ಮಗಳೇ ಬಾ, ಇವತ್ತು ನಾನೇ ನಿನಗೆ ತಿಂಡಿ ತಿನ್ನಿಸ್ತೀನಿ. ಭಾವ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಏನಮ್ಮ? ಅದೇನಂತಂದ್ರೆ, ಈ ಮನೆಗೆ ಅಳಿಯಂದ್ರು ಅಂತ ಹೇಳ್ಕೊಂಡ್ ಬಂದಿದಾರಲ್ಲ, ಅವ್ರು ನಿಜವಾಗ್ಲೂ ಅಳಿಯಂದ್ರಲ್ಲ ಭಾವ.